ಸರ್ಕಾರದಿಂದ ಅರಮನೆ ಮೈದಾನ ಭೂ ಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ಮೂಲಕ ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಸುಗ್ರೀವಾಜ್ಞೆ ಬಗ್ಗೆ ರಾಜವಂಶಸ್ಥೆ ಪ್ರಮೋದ ದೇವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅರಮನೆ ಮೈದಾನಕ್ಕೆ ಕೋರ್ಟ್ನಿಂದ ತಡೆಯಾಜ್ಞೆ ಇದೆ. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನ್ನ ಬಳಿ ಇದೆ. ರಸ್ತೆ ವಿಸ್ತರಣೆಗೆ ನಮ್ಮ ಜಾಗ ಬಳಸಿಕೊಂಡಿದ್ದಾರೆ. 2014ನೇ ಇಸವಿಯಲ್ಲಿ ಟಿಡಿಆರ್ ನಿರ್ಧಾರ ಆಗಿತ್ತು. 14 ವರ್ಷದಿಂದ ಟಿಡಿಆರ್ ಕೊಟ್ಟಿಲ್ಲವಂತ ಪ್ರಮೋದ ದೇವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೋಡಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು, ಯಾಕೆ ಈಗಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಇದೆ. ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೋದು. ನಮ್ಮ ಕಾರಣ ಗೊತ್ತಿಲ್ಲ, ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ. ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವು ಏನು ಮಾಡಬೇಕು, ಕಾನೂನಲ್ಲಿ ನಾವು ಅದನ್ನು ಮಾಡ್ತೀವಿ. ನಾನು ಹೇಳಿದ್ನೆಲ್ಲ, ಹೈಕೋರ್ಟೇ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ. ಹೈಕೋರ್ಟೇ ಸ್ಟೇ ಆರ್ಡರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ನಾವು ಕೇಸ್ ಫೈಲ್ ಮಾಡಿ